ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ತೇನೆ ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ಯಾವ ರೀತಿ ರಿಯೂಸ್ ಮಾಡ್ಕೊಳ್ಳೋದಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ತೇನೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ನೋಡ್ತಾ ರೀತಿ ತೆಂಗಿನಕಾಯಿ ಚಿಪ್ಗಳನ್ನು ನಾವು ಕೊಬ್ಬರಿ ಎಲ್ಲನೂ ತೆಗೆದುಕೊಂಡ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಈ ರೀತಿ ಚಿಪ್ಗಳನ್ನು ನೀವು ಈಗಲೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಕ್ಯಾಂಡಲ್ಗಳನ್ನು ನಾವು ಎಲ್ಲಾದರೂ ಔಟ್ ಸೈಡ್ ಇಟ್ಟು ಮತ್ತೆ ಇದು ಮೇಣ ಎಲ್ಲನೂ ಕರಗಿ ಮತ್ತೆ ನೆಕ್ಸ್ಟ್ ಎಕ್ಸ್ಟ್ರಾ ಒಂದು ಕೆಲಸ ಆಗುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಆ ರೀತಿ ಮಾಡ್ದೇನೆ ಈ ರೀತಿ ಒಂದು ಚಿಪ್ಪಿನಲ್ಲಿ ನೀವು ಈ ರೀತಿ ಕ್ಯಾಂಡಲ್ನ ಹಚ್ಕೊಂಡು ಇಟ್ಕೊಳ್ಬೋದು. ಸೊ ಮೇಣ ಎಲ್ಲನೂ ಕರಗಿದ ನಂತರ ಅದನ್ನು ನೀಟಾಗಿ ನೀವು ರಿಮೂವ್ ಕೂಡ ಮಾಡ್ಕೊಳ್ಬೋದು. ಹಾಗೆಯೇ ನಾವು ಧೂಪ ಎಲ್ಲನೂ ಹಾಕ್ತಾ ಇರ್ತೀವಲ್ವ, ಧೂಪ ಇಟ್ಟು ಪ್ಲೇಸಲ್ಲಿ ಬ್ಲ್ಯಾಕ್ ಕಲರ್ ಎಲ್ಲನೂ ಆಗಿಬಿಡುತ್ತೆ ಟೈಲ್ಸ್ ಮೇಲ್ಗಡೆ. ಸೊ ಆ ರೀತಿ ನೀವು ಕೆಳಗಡೆ ಇಡ್ದೇನೆ ಈ ರೀತಿ ಒಂದು ಚಿಪ್ಪಿನಲ್ಲಿ ನೀವು ಆ ಧೂಪನ ಹಚ್ಕೊಂಡು ಮನೆ ಎಲ್ಲ ಹೊಗೆನ ಹಾಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಸಿಪ್ಪೆಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ, ಇದನ್ನು ನೀವು ಒಂದು ಕಡೆ ಸ್ಟೋರ್ ಮಾಡಿಕೊಂಡು ಮನೆಯಲ್ಲಿ ಜಾಸ್ತಿ ನೊಣಗಳಾಗಿರ್ಬೋದು, ಸೊಳ್ಳೆ, ಜಿರಳೆ ಹಾಗೂ ಹಲ್ಲಿಗಳು ಜಾಸ್ತಿ ಬರ್ತಾ ಇದೆ ಅಂತಂದರೆ ಈ ರೀತಿ ನೀವು ಒಂದು ಚಿಪ್ಪಿನಲ್ಲಿ ಈ ರೀತಿ ಹೊಗೆನ ಹಾಕೊಳ್ಳೋದ್ರಿಂದ ಇದರ ಒಂದು ಸ್ಮೆಲ್ಗೆ ಸೊಳ್ಳೆಗಳು, ಜಿರಳೆಗಳು ಅಡಿಗೆ ಮನೆ ಹತ್ರನೂ ಕೂಡ ಸುಳಿಯೋದಿಲ್ಲ. ಸೊ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ಈಗನೂ ಕೂಡ ರಿಯೂಸ್ ಮಾಡ್ಕೊಂಡು ನೋಡಿ. ನೀವು ನಾರ್ಮಲ್ ಆಗಿ ಸಾಂಬ್ರಾಣಿನ ಒಂದು ಪ್ಲೇಟಲ್ಲಿ ಹಾಕೋದಕ್ಕಿಂತ ಈ ರೀತಿ ಚಿಪ್ನಲ್ಲಿ ಹಾಕೊಳ್ಳೋದ್ರಿಂದ ಕೈ ಕೂಡ ಸುಡೋದಿಲ್ಲ, ನೀಟಾಗಿ ನೀವು ಮನೆಯೆಲ್ಲನೂ ಹೊಗೆನ ಹಾಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ನೋಡ್ತಾ ಇರ್ಬೋದು, ಈ ರೀತಿ ವೈಟ್ ಟೀ ಕಪ್ಗಳನ್ನು ನಾವು ಡೈಲಿ ಯೂಸ್ ಮಾಡ್ತಾ ಇದರ ಶೈನಿಂಗ್ ಕೂಡ ಹಾಳಾಗ್ತಾ ಇರುತ್ತೆ, ಹಾಗೆ ಟೀ ಕಪ್ಪಿನ ಕಲೆಗಳು ಅಲ್ಲೇ ಆಗಿನ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಒಂದು ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ತೊಗೊಂಡಿದ್ದೀನಿ. ಇದು ವೈಟ್ ಬಟ್ಟೆಗಳಿಗೆ ಹಾಕ್ತೀವಲ್ವಾ, ಈ ಒಂದು ನೀಲಿನ ಇದರಲ್ಲಿ ಒಂದು 4 ಡ್ರಾಪ್ನಷ್ಟು ಹಾಕಿ ನೀರನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈ ಕಪ್ಗಳಲ್ಲಿ ನೀರನ್ನು ಒಂದು 5 ನಿಮಿಷಗಳ ಕಾಲ ಈ ರೀತಿ ತುಂಬಿ ಇಡಬೇಕು. ನಂತರ ನೀವು ಈ ಒಂದು ಕಪ್ಗಳನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರ್ತಕ್ಕಂಥ ಟೀ ಕಲೆ ಆಗಿರ್ಬೋದು ಅಥವಾ ಇದರ ಶೈನಿಂಗ್ ಕೂಡ ನೀಟಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು 5 ಮಿನಿಟ್ಸ್ ಬಿಟ್ಟು ನಂತರ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿದ್ದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತ. ಸೊ ಹಾಗೆಯೇ ನಾವು ಈ ಒಂದು ಕಪ್ಗಳನ್ನು ಅಲ್ಲಲ್ಲಿ ಇಟ್ಬಿಟ್ರೆ ಇದು ಕೈ ಇರುತ್ತಲ್ವ ಇಟ್ಕೊಳ್ಳೋದು, ಅದು ಮುರಿದೋಗ್ಬಿಟ್ರೆ ಇದನ್ನು ಯೂಸ್ ಮಾಡೋದೇ ಕಷ್ಟ ಆಗುತ್ತೆ. ಸೊ ಆ ರೀತಿ ನೀವು ನಾರ್ಮಲ್ ಆಗಿ ಇದನ್ನು ಸ್ಟೋರ್ ಮಾಡೋದಕ್ಕಿಂತ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಜೋಡಿಸಿ ಇಟ್ಕೊಂಡ್ರೆ ಇದರ ಒಂದು ಇಟ್ಕೊಳ್ಳೋದು ಕೈ ಇದೆಯಲ್ವಾ, ಇದು ಮುರಿದೇ ಹೋಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಚಿಲ್ಲಿ ಪೌಡರ್ನ ನಾವು ಒಂದೊಂದ್ಸರಿ 5 kg ಇಲ್ಲ 10 kg ತಂದುಬಿಡ್ತೀವಿ. ಈ ರೀತಿ ನಾವು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದರೆ ಒಂದು ಸ್ವಲ್ಪ ದಿನ ಜಾಸ್ತಿ ಆದ್ರೂ ಉಂಡೆ ಕಟ್ಟೋದು ಆ ರೀತಿ ಆಗ್ತಾ ಇರುತ್ತೆ, ಹಾಗೆಯೇ ಇದರ ಫ್ರೆಶ್ನೆಸ್ ಹಾಳಾಗ್ತಾ ಇರುತ್ತೆ. ಸೊ ಆವಾಗ ಇದರಲ್ಲಿ ನಾವು ತಂದ ತಕ್ಷಣ ಒಂದು ಕಾಟನ್ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಹಾಗೆಯೇ ಈ ರೀತಿ ಒಂದು 4-5 ಲವಂಗನ ಕಟ್ಟಿ ಇಟ್ಕೊಳ್ಳೋದ್ರಿಂದ ಇದರ ಒಂದು ಫ್ರೆಶ್ನೆಸ್ ಕೂಡ ಹಾಳಾಗೋದಿಲ್ಲ, ಉಂಡೆ ಕಟ್ಟೋದು ಏನೂ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬೆಳ್ಳುಳ್ಳಿನ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ನಾನ್ ವೆಜ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿನ ಸುಲಿತಾ ಇರ್ತೀವಿ, ತುಂಬಾ ಟೈಮ್ ಹಿಡಿಯುತ್ತೆ ಈ ಒಂದು ಬೆಳ್ಳುಳ್ಳಿ ಸುಲಿಯೋದಕ್ಕೆ. ಈ ರೀತಿ ಸುಲಿಯುವಾಗ ಬೆರಳುಗಳಿಗೆ ಒಂದು ಸ್ವಲ್ಪ ಉಗುರು ಕಡಿಮೆ ಇದೆ ಅಂದ್ರೂ ಉರಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇದನ್ನು ಈ ರೀತಿ ನೀವು ಒಂದು ಜಸ್ಟ್ ಬಾಟಲ್ ಕ್ಯಾಪ್ನ ಯೂಸ್ ಮಾಡಿಕೊಂಡು 1 kg ಬೆಳ್ಳುಳ್ಳಿನ ಸೆಕೆಂಡ್ಸಲ್ಲಿ ತೆಗಿಬೋದು. ಸೊ ಇಲ್ಲಿ ನೋಡ್ತಾ ಇದ್ರಲ್ವ ವಿಡಿಯೋದಲ್ಲಿ, ಬಾಟಲ್ ಕ್ಯಾಪ್ನ ತೊಗೊಂಡು ನಾನು ತೋರಿಸಿದಾಗೇ ವಿಡಿಯೋದಲ್ಲಿ ಈ ರೀತಿ ಜಸ್ಟ್ ರಿಮೂವ್ ಮಾಡ್ತಾ ಬಂದರೆ ನೀಟಾಗಿ ಸಿಪ್ಪೆ ರಿಮೂವ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಈ ರೀತಿ ನೀವು ಎಲ್ಲ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದುಕೊಳ್ಬೋದು, ಸ್ವಲ್ಪನೂ ಕೈ ನೋವು ಬರೋದಿಲ್ಲ. ಸೊ ನೀವು ಕಡಿಮೆ ಸಮಯದಲ್ಲಿ ಜಾಸ್ತಿ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಕೊಳ್ಬೋದು. ಓಕೆನಾ? ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ಟಿಪ್ಸ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.